ಮೇಕಪ್ ಅಂದರೆ ನಂಗೆ ಭಾಳ ಹುಚ್ಚು. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ನಾನಿವತ್ತು ಸಿಂಪಲ್ ಆಗಿ ರೆಡಿ ಆಗೀನಿ. ಯಾವ ಥರ ರೆಡಿ ಆಗೋದು ಅಂತಂದು ತೋರಿಸ್ಬೇಕು ಅಂದ್ಕೊಂಡಿನಿ. ಮೇಕಪ್ ವ್ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಈ ಥರ ರೆಡಿ ಆಗೀನಿ. ಸೊ ಹಾಯ್, ಯಾರೆಲ್ಲರೂ ಹಿಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೀನಿ. ನಾನು ಆರಾಮದೀನಿ. ಏನು ಇವತ್ತು ಸೀರೆ ಉಟ್ಕೊಂಡು ಬಿಡೋಣ ಅನ್ಕೋತಿರಲ್ಲ. ಇವತ್ತು ನಾನು ನನ್ನ ಸೀರೆ ಉಟ್ಕೊಂಡಿರ್ತೀನಲ್ಲ, ಸೊ ಒಂದು ಸಿಂಪಲ್ ಮೇಕಪ್ನ ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ನನಗಷ್ಟು ಗೊತ್ತಿಲ್ಲ, ಬಟ್ ನನಗೆ ಮಾಡ್ಕೋತೀನಿ. ನನಗೆ ಒಂದು ಮೇಕಪ್ ಅಂದರೆ ನಂಗೆ ಭಾಳ ಹುಚ್ಚು. ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂತೀನಿ. ಬರ್ರಿ, ಏನೇನು ಮುಖಕ್ಕೆ ಏನೇನು ಪಡ್ಕೋತೀನಿ ಅಂತ ನೋಡ್ರಿ. ನಾನು ಎಲ್ಲ ಪ್ರಾಡಕ್ಟ್ಸು ಏನೇನಿದಾವಲ್ಲ ಆಲ್ಮೋಸ್ಟ್ ಲ್ಯಾಕ್ಮಿ ಇನ್ಸೈಟು ಬ್ಲೂ ಹೆವನ್ದು ಇಷ್ಟ ಯೂಸ್ ಮಾಡತ್ತೀನಿ ಪ್ರೆಸೆಂಟ್. ಮೇಕಪ್ನ ಸ್ಟಾರ್ಟ್ ಮಾಡೋಂಬರ್ರಿ. ಫಸ್ಟ್ ನಾನು ಟೋನರ್ ಆಗಿ ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ಇದಕ್ಕಿಂತ ಮೊದಲು ಯಾವಾಗಲೂ ಇತ್ತಲ್ಲ ಫೇಸ್ನ ಚಂದಾಗ ಮುಖ ತೊಳ್ಕೊಂಬರ್ರಿ. ಯಾವ್ದಾರ ಸೋಪ್ ಯೂಸ್ ಮಾಡ್ತಿದ್ರಾ ಅಥವಾ ಫೇಸ್ ವಾಶ್ ಏನಾದರೂ ಯೂಸ್ ಮಾಡ್ತಿದ್ರಾ ಯೂಸ್ ಮಾಡಿಕೊಂಡು ತೊಳ್ಕೊಂಡು ಬರ್ರಿ. ಸೊ ಮುಖ ಎಲ್ಲ ಆರಿದ್ಮೇಲೆ ಟೋನರ್ ಆಗಿ ಯೂಸ್ ಮಾಡ್ತೀನಿ ನಾನು ರೋಸ್ ವಾಟರ್ನ. ನೆಕ್ಸ್ಟು ಇದಾದಮೇಲೆ ಒಂದು ಸನ್ಸ್ಕ್ರೀನ್ ಆದರೂ ಯೂಸ್ ಮಾಡ್ಬೋದು ನೀವು. ಟೋನರ್ ಚಂದಾಗ ಸೆಟ್ ಆಗಬೇಕು, ಮುಖಕ್ಕೆಲ್ಲ ಡ್ರೈ ಆಗಬೇಕು. ಅದು ಹಚ್ಕೊಂಡ ತಕ್ಷಣ ಮುಖ ಸ್ವಲ್ಪ ಡ್ರೈ ಅನಿಸುತ್ತಾ. ಸೊ ಡ್ರೈ ಆದಮೇಲೆ ಇನ್ನು ನಾನು ಮಾಯಿಶ್ಚರೈಸ್ ಮಾಡ್ಕೋತೀನಿ. ಒಮ್ಮೆ ಟೋನರ್ ಹಚ್ಕೊಂಡ್ವಿ ಅಂತಂದ್ರೆ ಪ್ರೈಮರ್ ಹಚ್ಕೋಬೇಕು. ಪ್ರೈಮರ್ ಹಚ್ಕೊಂಡ್ಮೇಲೆ ಮಾಯಿಶ್ಚರೈಸರ್ ಆಗಿ ಹಚ್ಕೋಬೇಕು. ಸೊ ನಾನು ಇವಾಗ ಫಸ್ಟು ಒಂದು ಬೋರೋಪ್ಲಸ್ದು ಐತಲ್ಲ ಡೈಲಿ ಯೂಸ್ ಮಾಡ್ತೀನಲ್ಲ ಅಲೋವೆರಾ ಜೆಲ್ಲು, ಇದನ್ನು ನಾನು ಪ್ರೈಮರ್ ಆಗಿ ಯೂಸ್ ಮಾಡ್ತೀನಿ. ನೀವು ನಾರ್ಮಲ್ ಮನೆಯೊಳಗೆ ಅಲೋವೆರಾ ಜೆಲ್ ಐತಿ ಅಂದ್ರೆ ಅದನ್ನ ಯೂಸ್ ಮಾಡ್ಬೋದು, ಅದ್ರಾಗ ಏನಿಲ್ಲ, ಚಲೋ ಇರುತ್ತೆ ಅದು. ಸೊ ಅದನ್ನು ನೀಟಾಗಿ ಸ್ವಲ್ಪನೇ ಎಲ್ಲನೂ ಭಾಳ ತೊಗೊಳಕೋಬೇಡ್ರಿ. ಒಂದೊಂದೇ ಹೆಂಗಂದ್ರೆ ಈ ಕಡ್ಲೆಕಾಳು ಇರುತ್ತಲ್ಲ ಅದ್ರ ಸೈಜ್ ತೊಗೊಂಡ್ರೆ ಸಾಕು, ರಗಡ್ ಆಗ್ಬಿಡುತ್ತಾ. ಸೊ ಅದನ್ನ ಹಚ್ಕೊಂಡು ನೀಟಾಗಿ ಸೆಟ್ ಮಾಡ್ಕೋಬೇಕು. ಕುತ್ತಿಗೆ ಭಾಗದಾಗ ಹಚ್ಕೊಡ್ರಿ. ಮೇನ್ ಏನು ತಪ್ಪು ಮಾಡ್ತಾರೆ ಅಂದ್ರೆ ಮೇಕಪ್ನವರು ಬಡ ಫೇಸಿಗೆ ಅಂದ್ರೆ ಮುಖಕ್ಕೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದು ತಪ್ಪು. ಇನ್ನು ಮಾಯಿಶ್ಚರೈಸರ್ ಆಗಿ ಸಾಫ್ಟ್ ವಾಶ್ನ ಯೂಸ್ ಮಾಡ್ತೀನಿ. ನೀವೇ ಸಾಫ್ಟ್ ವಾಶ್ ಅಂತ ಕೇಳಿರ್ತೀರಿ, ಬ್ಲೂ ಕಲರ್ದಾಗೂ ಬರ್ತಾ, ಈ ಡಬ್ಬಿ ಒಳಗೂ ಬರ್ತಾ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಇನ್ನೊಂದು ಏನಂದ್ರೆ ಇದನ್ನು ಆಯ್ಲಿ ಸ್ಕಿನ್ ಇರೋರು ಯೂಸ್ ಮಾಡಬೇಡ್ರಿ. ಡ್ರೈ ಸ್ಕಿನ್ ಯಾರು ಇರ್ತಲ್ಲ ಅವ್ರು ಯೂಸ್ ಮಾಡಿದ್ರೆ ಇತ್ತಲ್ಲ ಒಂದು ಸ್ವಲ್ಪ ಸೆಟ್ ಆಗುತ್ತೆ ಮೇಕಪ್ಪು. ಆಯ್ಲಿ ಸ್ಕಿನ್ ಯಾರು ಇರ್ತಲ್ಲ ಅವ್ರಿಗೆ ಇನ್ನೂ ಆಯಿಲ್ ಅನಿಸುತ್ತಾ, ಸರಿ ಅನಿಸಲ್ಲ. ಸೊ ನೋಡ್ಕೊಂಡು ಮಾಡಿಕೊಡ್ರಿ. ನಂದು ಸ್ವಲ್ಪ ಆಯ್ಲಿ ಸ್ಕಿನ್ನು, ಬಟ್ ನಾನು ಇದು ನಂಗೆ ಸೆಟ್ ಆಗುತ್ತೆ, ಯಾಕಂದರೆ ನಾನು ಸ್ವಲ್ಪ ಯೂಸ್ ಮಾಡ್ತೀನಲ್ಲ, ನನಗಿದು ಸೆಟ್ ಆಗುತ್ತೆ. ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಮಾಯಿಶ್ಚರೈಸರ್ ನೀವು ಬೇಕಿದ್ರೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇವಾಗಂತೂ ರಗಡ್ ಅದಾವೆ ಮಾಯಿಶ್ಚರೈಸರು, ಪ್ರೈಮರ್ ಅದಾವು, ಮೊಬೈಲ್ನೊಳಗೆ ರಗಡ್ ಸಿಗ್ತಾವೆ. ಒಂದು ಸಾರಿ ಹೋಗಿ ಚೆಕ್ ಮಾಡಿರಿ. ನಾನು ಇದನ್ನೆಲ್ಲ ತರಿಸಿದ್ದು purple.com ಬರುತ್ತಲ್ಲ, ಪರ್ಪಲ್ ಒಂದು ವೆಬ್ಸೈಟ್ನೊಳಗೆ. ಪ್ರೆಸೆಂಟ್ ನಾನು ಇವಾಗ ಸ್ಪಿಂಜ್ ಬಿ ಬಿ ಕ್ರೀಮ್ನ ಯೂಸ್ ಮಾಡಿ ಮೇಕಪ್ನ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ನಾನು ಏನಾದರೂ ಮದುವೆಗೆ ಏನಾದರೂ ಹೊಂಟ್ರ ಅಥವಾ ಎಲ್ಲಾದರೂ ದೊಡ್ಡದು ಫಂಕ್ಷನ್ ಐತಿ ಅಂದಾಗ ಮಾತ್ರ ಈ ಥರ ಫೌಂಡೇಶನ್ನ ಯೂಸ್ ಮಾಡ್ತೀನಿ ನಾನು. ಫಿಟ್ ಮಿ ಫೌಂಡೇಶನ್ ನಾನು ಯೂಸ್ ಮಾಡೋದು. ಫಸ್ಟು ನಾನು ಲ್ಯಾಕ್ಮಿ ಫೌಂಡೇಶನ್ ಯೂಸ್ ಮಾಡೀನಿ, ಬಟ್ ನಂಗೆ ಅದು ಸೆಟ್ ಆಗಲಿಲ್ಲ ನನ್ನ ಮುಖಕ್ಕೆ. ಇವಾಗ ಫಿಟ್ ಮಿ ಫೌಂಡೇಶನ್ ಯೂಸ್ ಮಾಡತ್ತೀನಿ. ಭಾಳ ಅಂದ್ರೆ ಭಾಳ ಸೆಟ್ ಆಗೈತೆ ನನಗಿದು. ಇದು ಸ್ವಲ್ಪ ಕಾಸ್ಟ್ಲಿ. ಎಲ್ಲದ್ರದ್ದು ಲಿಂಕ್ ಹಾಕ್ಬಿಡ್ತೀನಿ ನಾನು, ಒಂದು ಸಾರಿ ಚೆಕ್ ಮಾಡ್ಕೊಳ್ರಿ. ತೊಗೊಳ್ಳೋರು ಯಾರಾದರೂ ಇಂಟ್ರೆಸ್ಟ್ ಇದ್ರೆ. ನಾನು ತೊಗೊಂಡಾಗ ಆ ಥರ ಇತ್ತು, ಬಟ್ ಇವಾಗ ಆಫರ್ ಗಿಫರ್ ಏನೈತೆ ತೊಗೊಳ್ರಿ. ಈ ಥರ ಒಂದು ಮೇಕಪ್ ಬ್ಲೆಂಡರ್ ತೊಗೊಳ್ರಿ. ಯಾವುದೇ ಕ್ರೀಮ್ ಹಚ್ಕೊಳ್ರಿ ನೀವು, ಒಂದು ಫೇರ್ ಆ್ಯಂಡ್ ಲವ್ಲಿ ಆಯಿತು, ಯಾವುದೇ ಒಂದು ಕ್ರೀಮ್ ಹಚ್ಕೋತಿದ್ರು ಐತಲ್ಲ, ಈ ಥರ ಸ್ಪಾಂಜ್ ಇರುತ್ತಲ್ಲ, ಈ ಸ್ಪಾಂಜನ್ನ ಕರೆಕ್ಟಾಗಿ ನೀರಾಗಿ ಎದ್ದು ನೀರನ್ನೆಲ್ಲ ಹಿಂಡಿ ಹಸಿ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಕ್ರೀಮ್ನ ಹಚ್ಚಿ ಈ ಥರ ಹಚ್ಕೋಬೋದು. ನೀವು ಕೈಯಿಂದ ಮುಖಕ್ಕೆಲ್ಲ ಕ್ರೀಮ್ ಹಚ್ಕೊಂಡು ಆಮೇಲೆ ಬ್ಲೆಂಡರ್ ಮುಖಾಂತರ ಟ್ಯಾಪ್ ಮಾಡ್ಕೋಬೋದು, ಅದರಲ್ಲಿ ಏನಿಲ್ಲ. ಬಟ್ ನಾನು ಕೈಗೊಮ್ಮೆ ಹಚ್ಕೊಳ್ಳೋದು ಮತ್ತು ಬ್ಲೆಂಡರಿಗೆ ಒಮ್ಮೆ ಹಚ್ಚೋದು ಎಲ್ಲಿ ಅಂದ್ಕೊಂಡು ಡೈರೆಕ್ಟ್ ಇದಕ್ಕೆ ಹಚ್ಕೊಳತ್ತೀನಿ. ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ. ಮೇನ್ ಇದು ಒಂದು ತಪ್ಪು ಮಾಡ್ತಾರೆ, ಏನಂತಂದ್ರೆ ಈ ಸ್ಪಾಂಜ್ ಇರುತ್ತಲ್ಲ ಒಣದ ತೊಗೊಂಡು ಹಚ್ಚಿ ಹಿಂಗೆ ಥರ ರಬ್ ಮಾಡ್ಕೊಳತ್ ಬಿಡ್ತಾರೆ. ಇನ್ನೊಂದು ಏನಂದ್ರೆ ಈ ಥರ ನಾನು ಟ್ಯಾಪ್ ಮಾಡತ್ತಿಲ್ಲ, ಈ ಥರ ಟ್ಯಾಪ್ ಮಾಡಿರಿ ಅಂದ್ರೆ ಮೇಕಪ್ಪು ಕರೆಕ್ಟಾಗಿ ಕುಂದಿರುತ್ತೆ.
ಇಲ್ಲ ಹಿಂಗತ್ತರ ನಾವು ಹೆಂಗೆ ಬಡ್ಕೊತೀವಲ್ಲ ಹಿಂಗೆ ಬಡ್ಕೊಂಬಿಟ್ವಿ ಸುಣ್ಣ ಬಡ್ಕೊಂಡಂಗೆ ಅಂದ್ರೆ ಅದು ಸುಣ್ಣ ಬಡ್ಕೊಂಡಂಗನ ಕಾಣುತ್ತಾ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಯಾಕಂತಂದ್ರೆ ಮೇಕಪ್ ಅಂತಂದರೆ ಈಗ ಎಲ್ರಿಗೂ ಕ್ಯೂರಿಯಾಸಿಟಿ ನಾನು ಹಂಗೆ ರೆಡಿ ಆಗ್ಬೇಕು ಹಿಂಗೆ ರೆಡಿ ಆಗ್ಬೇಕು ಅಂತಂದು. ಬಟ್ ಈ ಥರ ಸ್ವಲ್ಪ ಈ ಥರ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಾವು ಮನೆಯೊಳಗೆ ಮಾಡ್ಕೋಬೋದು. ಡಿಫ್ರೆನ್ಸ್ ನೋಡ್ತಿರ್ಬೇಕು ಈ ಮುಖಕ್ಕೆ ಈ ಕಪಾಳಿಗೆ ನಾನು ತೋರಿಸಿದ್ನಲ್ಲ ಆ ಥರ. ಸೊ ನೀವು ಯಾವಾಗ್ಲೂ ಒಂದು ಫೌಂಡೇಶನ್ ಯಾವುದೋ ಒಂದು ಕ್ರೀಮ್ ತೊಗೋಬೇಕಾದ್ರೆ ನಾನು ಹೇಳ್ತಿದ್ದೀನಿ ಅಂತಂದು ತೊಗೊಂಡು ಅಥವಾ ನನ್ನ ವಿಡಿಯೋ ನೋಡಿ ನಾನು ಯೂಸ್ ಮಾಡತ್ತೀನಿ ಯಾಕೆ ಯೂಸ್ ಮಾಡತ್ತಂದ್ರೆ ನಾವು ಯೂಸ್ ಮಾಡಬೇಕು ಅಂತ ತೊಗೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಯಾವುದೇ ಒಂದು ಕ್ರೀಮ್ ತೊಗೊಳ್ರಿ, ಅದು ನಿಮ್ಗೆ ಕೈಗೆ ಹಾಕ್ಕೊಳ್ರಿ. ಸ್ವಲ್ಪ ಕೈಗೆ ಹಾಕ್ಕೊಂಡು ಅಲ್ಲಿ ಹಿಂಗೆ ಥರ ಒರೆಸ್ಕೊಂಡು ನೋಡಬೇಕು. ನೋಡಿದಾಗ ಅದು ಗೊತ್ತಾಗುತ್ತೆ ನಿಮ್ಗೆ. ಕೈಗೆ ಸ್ವಲ್ಪ ಡಾರ್ಕು ಅನ್ನಿಸ್ತು ಅಂದ್ರೆ ಓಕೆ, ಅಂದ್ರೇನು ಮುಖ ಕೈಗಿಂತ ಸ್ವಲ್ಪ ಬೆಳ್ಳಗಿರುತ್ತಲ್ಲ ಹಾಗಾಗಿ ಇದು ಒಂದು ಮೇನ್ ಫಾಲೋ ಮಾಡಿರಿ. ಸೊ ನಾನು ಇದೊಂದು ಯೂಸ್ ಮಾಡ್ತೀನಿ, BB ಕ್ರೀಮ್ ಸ್ಪಿಂಜ್ದು. ಇನ್ನೊಂದು BB ಕ್ರೀಮ್ ಬರುತ್ತೆ ವೈಟು ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ, ನಾನು ಅದನ್ನ ಯೂಸ್ ಮಾಡ್ತೀನಿ, ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ಇದು ಎಲ್ಲಾದರೂ ಫಂಕ್ಷನ್ ಇತ್ತಂದ್ರೆ ಹೈಲೈಟ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಹೆಂಗಂದ್ರೆ ನನ್ನ ನೋಡಬೇಕು ಸ್ವಲ್ಪ ಚೆಂದಾಗ್ಯಾಳೆ ಚಂದಿದ್ದಾಳೆ ಅನ್ಬೇಕು ಅನ್ನೋ ಒಂದು ರೀಸನಿಗೆ ನಾನು ಇದನ್ನು ಹಚ್ಕೋತೀನಿ. ಇನ್ನು ದೊಡ್ಡ ಫಂಕ್ಷನ್ ಬಂತು, ಭಾಳ ತನ ದೂರ ಜರ್ನಿ ಮಾಡಬೇಕಾಗೈತಿ ಅಂತ ಅನ್ನಂಗಿತ್ತಂದ್ರೆ ಫೌಂಡೇಶನ್ ಹಚ್ತೀನಿ. ಇಲ್ಲ ಇಲ್ಲೇ ಮನೆಯೊಳಗೆ ಫಂಕ್ಷನ್ ಐತಿ ಅಂತಂದ್ರೆ ನಾನು ಏನೂ ಹಚ್ಚಲ್ಲ, ಜಸ್ಟು ಒಂದು ಟೋನರ್ ಮತ್ತು ಅಲೋವೆರಾ ಜೆಲ್ನ ಹಚ್ಚಿ ಯೂಸ್ ಮಾಡಿಬಿಡ್ತೀನಿ. ಇನ್ನು ನಾನು ಕನ್ಸಿಲರ್ನ ಯೂಸ್ ಮಾಡತ್ತೀನಿ. ಕನ್ಸಿಲರ್ದು ವರ್ಕ್ ಏನಂದ್ರೆ ಎಲ್ಲಿ ನಮಗೆ ಗುಳ್ಳಿ ಆಗಿರ್ತಾವೆ ಕಲಿ ಕುಂತಿರ್ತಾವಲ್ಲ ಅದನ್ನು ಹೋಗಿಸುತ್ತಿದ್ದು. ಸೊ ಇದು HD ಕನ್ಸಿಲರ್, ನಾನು ಇನ್ಸೈಟ್ದು HD ಕನ್ಸಿಲರ್ ಯೂಸ್ ಮಾಡತ್ತೀನಿ. ಆಲ್ಮೋಸ್ಟ್ ಎಲ್ಲದು ಪ್ರಾಡಕ್ಟ್ಸದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ದೊಳಗೆ ಹಾಕ್ಬಿಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ತೊಗೊಳ್ಳೋರು ತೊಗೋಬೋದು, ಇಲ್ಲ ಅಂದರೆ ಜಸ್ಟ್ ನೋಡಿರಿ. ಎಟ್ಲೀಸ್ಟ್ ಯಾವಾಗಾದರೂ ನಿಮ್ಮ ಈಗ ಯಾರ್ಯಾರು ಮದುವೆ ಆಗಿಲ್ಲಲ್ಲ ಅವರಿಗೆ ಹೆಲ್ಪ್ ಆಗ್ಬೋದು. ಅಥವಾ ಮದುವೆ ಆಗೈತಿ ಮುಂದೆ ಏನೋ ಫಂಕ್ಷನ್ ಐತಿ ಅಂದ್ರೆ ಈಗ ನನ್ನ ಮಕ್ಳು 2 ಇದ್ದಾರೆ, ಸೊ ಅವರಿಗೂ ಮುಂದೆ ಒಂದಿನ ಯೂಸ್ ಆಗುತ್ತಲ್ಲ. ಈ ಥರ ನಮ್ಮ ಮಮ್ಮಿ ಈ ಥರ ಮಾಡ್ತಿದ್ಲಂದ್ರೆ ಅವ್ರಿಗೆ ಸೆಟ್ ಆಗೈತೆ ಅಂದ್ರೆ ನೋಡೋಣ ಅಂತಂದು. ನೆಕ್ಸ್ಟ್ ಇದನ್ನು ಮುಖಕ್ಕೆಲ್ಲ ಹಚ್ಕೋಬೇಡ್ರಿ. ಇದು ಹೆಂಗಂದ್ರೆ ಕನ್ಸಿಲರು ಜಸ್ಟ್ ಎಲ್ಲಿ ಡಾರ್ಕ್ ಸ್ಪಾಟ್ ಇರುತ್ತಲ್ಲ ಅಲ್ಲಲ್ಲೇ ಸ್ವಲ್ಪನೇ ಸ್ಪಾಟ್ ಇಟ್ಕೊಳ್ಳೋದು ಅಷ್ಟೇ. ಕನ್ಸೀಲ್ ಮಾಡೋದತ್ತ ಅಂದ್ರೇನು ಸ್ವಲ್ಪ ಹೋಗ್ಸೋದಂಗೆ ಮಾಡೋದು, ಅದೇನು ಪೂರ ಹೋಗಲ್ಲ, ಹೋಗ್ಸೋಂಗೆ ಮಾಡೋದು. ನನಗೆ ಕರೆಕ್ಟಾಗಿ ಮೇಕಪ್ ಬರಲ್ಲ, ನಾನು ಕಲಿತೂ ಇಲ್ಲ. ಆದರೆ ನಂಗೆ ಸ್ಟೆಪ್ಸ್ ಗೊತ್ತು. ಫಸ್ಟು ಟೋನರ್ ಯೂಸ್ ಮಾಡಬೇಕು, ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ಟೋನರ್ಗಿಂತ ಬಿಫೋರ್ ನಾವು ಏನು ಮಾಡ್ತೀವಿ ಅಂದರೆ ಸನ್ಸ್ಕ್ರೀನು ಅದೆಲ್ಲ ಯೂಸ್ ಮಾಡಿ ಮುಖನ ಸೆಟ್ ಮಾಡ್ಕೋಬೇಕು ಅಂತಂದು ಎಲ್ಲ ಐತಿ. ಬಟ್ ನಾನು ಟೋನರು, ಪ್ರೈಮರು, ಮಾಯಿಶ್ಚರೈಸರು, ಆಮೇಲೆ ಫೌಂಡೇಶನ್ನು, ಆಮೇಲೆ ಕನ್ಸಿಲರ್ ಮುಗೀತು. ಲಾಸ್ಟಾಗಿ ಒಂದು ಪೌಡರ್ ಇಷ್ಟು ಯೂಸ್ ಮಾಡೋದು. ಸೊ ಇಷ್ಟು ಟ್ಯಾಪ್ ಮಾಡಿರಿ. ಏನಕ್ಕೆ ಹೆಂಗೆ ಪೇಂಟ್ ಪಡ್ಕೊಂಡಂಗೆ ಕಾಣತ್ತಲ್ಲ ಅಂದ್ಕೊಬೇಡ್ರಿ. ಆ್ಯಕ್ಚುಲಿ ನಾನು ಈವ್ನಿಂಗ್ ವ್ಲಾಗ್ ಮಾಡತ್ತೀನಿ, ನನಗೆ ಅದು ಸೂರ್ಯನ ಬೆಳಕು ಜಾಸ್ತಿ ಬೀಳತ್ತೈತಲ್ಲ, ನಿಮ್ಗೆ ಹಂಗೆ ಅನ್ನಿಸ್ತಿರ್ಬೋದೇನೋ. ಪೂರ್ತಿ ಸೆಟ್ ಆಯಿತು, ಒಂದು ಸಾರಿ ನೋಡ್ಕೊಂಬಿಡ್ರಿ. ಯಾವಾಗಲೂ ಕುತ್ತಿಗೆ ಭಾಗ ಕಿವಿ ಭಾಗನ ಕಾನ್ಸಂಟ್ರೇಟ್ ಮಾಡಿರಿ. ಸೀರೆ ಉಟ್ಕೊಂಡ್ರೆ ಇಲ್ಲ ಪೂರ ಕುರ್ತಾ ಹಾಕೋತೀವಿ ಅಥವಾ ಗೌನ್ ಹಾಕೋತೀವಿ ಅಂದ್ರೆ ಓಕೆ, ಅದು ನಿಮ್ಮ ಇಷ್ಟ. ಬಟ್ ಸೀರೆ ಹಾಕೊಂಡಾಗ ಮಾತ್ರ ಕಾನ್ಸಂಟ್ರೇಟ್ ಮಾಡಿರಿ ಯಾವತ್ತು. ಇನ್ನು ಏನು ಅಂತಂದ್ರೆ ಒಂದು ಮೇನ್ ಟ್ರಿಕ್ಸು, ಯಾರೇ ಆಗಲಿ ಸ್ವೆಟ್ ಪ್ಯಾಡ್ನ ಯೂಸ್ ಮಾಡಿರಿ. ನನಗೆ ಅದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಂಗೆ ಮೇನ್ ದೊಡ್ಡ ಸ್ಯಾರಿ ತೊಗೋತೀವಿ ರೊಕ್ಕ ಕೊಟ್ಟು, 3,000 4,000 ಕೊಟ್ಟು ತೊಗೋತೀವಿ. ಅದ್ರ ಹೆಂಗಂದ್ರೆ ಈಗ ಸ್ವೆಟ್ ಜಾಸ್ತಿ ಆಗ್ತಿರ್ತಾರಲ್ಲ ಅಂಥವ್ರು ಸ್ವೆಟ್ ಪ್ಯಾಡ್ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತಾ. ಅಂದರೆ ಸ್ವೆಟ್ ಪ್ಯಾಡ್ ಇದಾಗಲ್ಲ ಅಂತಲ್ಲ, ಆಗುತ್ತೆ, ಬಟ್ ಸ್ವಲ್ಪ ಸೇಫ್ಟಿ. ಇನ್ನು ನಾನು ಹೈಬ್ರೋನ ಫಿಲ್ ಮಾಡ್ಕೋತೀನಿ. ನಾನು ಹೈಬ್ರೋ ಪೆನ್ಸಿಲ್ನ ತೊಗೊಳತ್ತೀನಿ. ನಾನು ಈ ಹೈಬ್ರೋ ಪೆನ್ಸಿಲು ಸ್ವಿಸ್ ಬ್ಯೂಟಿದು ಒಂದು ಕಂಪ್ನಿದು. ಜಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಯಾವಾಗ ಆಗಲಿ ಇನ್ನೊಂದು ಹೈಬ್ರೋನ ಯಾವಾಗಲೂ ಡಾರ್ಕಾಗಿ ಕೊರ್ಕೋಬೇಡ್ರಿ. ಫಸ್ಟು ಎಂಡ್ ಇರುತ್ತಲ್ಲ, ಎಡ್ಜ್ ಲಾಸ್ಟ್ ತುದಿ ಈ ಕಡೆ ಕೆಳಗೆ ಮೇಲೆ ಅದನ್ನು ಕರೆಕ್ಟಾಗಿ ಕೊರ್ಕೊಂಬಿಡ್ರಿ. ಅದು ನೀಟಾಗಿ ಕುಂತಂದ್ರೆ ಮಿಡಲ್ ಎಲ್ಲೆಲ್ಲಿ ಖಾಲಿ ಅನಿಸುತ್ತಲ್ಲ ಅಲ್ಲೆಲ್ಲಿ ಫಿಲ್ ಮಾಡ್ಕೋಬೋದು. ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಈ ಐಬ್ರೋಕ. ಬಟ್ ಇನ್ನೊಂದು ಏನಂದರೆ ನಾನು ಇವಾಗ ಡೆಲಿವರಿ ಆಗೈತಿ. ನಾನು ಐಬ್ರೋನೇ ಮಾಡಿಸ್ಕೊಂಡಿಲ್ಲ, ಒಂದು ಸತಿ ಅಷ್ಟೇ ಮಾಡಿಸ್ಕೊಂಡು ಮೊನ್ನೆ. ಬಟ್ ಅವರಂದ್ರು ಇಲ್ಲ ಇವಾಗಲೇ ಇನ್ನೂ ಮಾಡಿಸ್ಕೋಬಾರ್ದ್ರಿ ನೀವು ಅಂತಂದ್ರೆ, ಯಾಕಂದ್ರೆ ನಂಗೆ ಕ್ಲೋಸ್ ಇದ್ದಾರೆ ಅವರು ಮೇಡಮು. ಸೊ ಹಂಗಾಗಿ ಅಂದರು ಇಲ್ಲ ಇನ್ನೂ ಹಸಿ ಮೈ ಇರುತ್ತಾ ಬೇಡ ಅಂದರು. ಜಸ್ಟ್ ನಾನು ಹೌದು ಅಲ್ಲಂದಂಗೆ ತೆಗೆಸ್ಕೊಂಡು ಹಂಗಾಗಿ ಇನ್ನೂ ಜಾಸ್ತಿ ಡಾರ್ಕ್
ಅಂದ್ರೇನು ಲೆಂತ್ ಜಾಸ್ತಿ ಐತಿ, ದಿಪ್ಪ ಅದಾವು. ಹಾಗಾಗಿ ಹೈಬ್ರೋ ಮಾಡಿಸ್ಕೊಳತ್ತಂಗೆ ಕಾಣುತ್ತೆ. ಬಟ್ ನಾನು ದಪ್ಪ ಅದೇನಿಲ್ಲ, ಒಂದು ಸ್ವಲ್ಪ ನನ್ನ ಮುಖಕ್ಕೆ ಅದು ಹೈಬ್ರೋಸ್ ದಪ್ಪಾಗ ಚಂದ ಕಾಣುತ್ತೆ. ಇನ್ನೊಂದೇನು ಅಂತಂದ್ರೆ ಮುಖ ಯಾವಾಗಲೂ ಹೈಬ್ರೋಸ್ನ ತೆಳ್ಳಗೆ ಮಾಡಿಸ್ಕೋಬೇಡ್ರಿ, ಅದು ಲುಕ್ಕ ಕೊಡಲ್ಲ. ಏನಂತಂದ್ರೆ ಕಣ್ಣು ಹಿಂಗೆ ಆದಂಗೆ ಅನಿಸ್ಬಿಡುತ್ತೆ. ಸ್ವಲ್ಪ ದಿಪ್ಪ ಮಾಡಿಸ್ಕೊಡ್ರಿ, ಸ್ವಲ್ಪ ಲೆಂಗ್ತು ಜಾಸ್ತಿ ಮತ್ತು ಪಾಯಿಂಟ್ ಇಟ್ಟು ಮಾಡಿಸ್ಕೊಡ್ರಿ, ಚಂದ ಕಾಣುತ್ತೆ. ಸೊ ಇನ್ನು ನನ್ನ ಮೇಕಪ್ ಮುಗೀತು. ಇನ್ನು ಕಣ್ಣಿಂದು ಮೇಕಪ್ಪಿಗೆ ಬರೋಣ. ಇದು ಐ ಶ್ಯಾಡೋ ಪ್ಯಾಲೆಟು ಸ್ವಿಸ್ ಬ್ಯೂಟಿಯರ್ದು. ಇದು ಕರೆಕ್ಟ್ 6 ಕಲರ್ ಇದಾವೆ. ನನಗೆ ಹೆಂಗಂದ್ರೆ ಇದು ಫೇವ್ರೇಟ್ ಕಲರ್ ಇದಾವೆ, 6 ಕಲರ್ನು ಫೇವ್ರೇಟ್ ಇದಾವೆ. ಸೊ ಹಾಗಾಗಿ ನಾನು ಒಂಥರ ಎಷ್ಟು ಹುಡುಕಿ ತೊಗೊಂಡಿದ್ದೀನಿ. ನಾನು ಇನ್ಸೈಟ್ ಅವ್ರು ತೊಗೋಬೇಕು ಅನ್ಕೊಂಡು, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗದು. ಯಾಕಂದ್ರೆ ನಂಗೆ ಅಷ್ಟು ಕಲರ್ನೂ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಆದ್ರೂ, ಹಾಗಾಗಿ ಸ್ವಿಸ್ ಬ್ಯೂಟಿ ತೊಗೊಂಡು. ಫಸ್ಟು ಏನು ಮಾಡೋದಂತಂದ್ರೆ ಲೈಟ್ ಕಲರ್ನ ಹಚ್ಕೋಬೇಕು. ಯಾವಾಗ ಅಲ್ಲಿ ಫಸ್ಟ್ ಲೈಟ್ ಕಲರ್ನ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ತೊಗೊಂಡು ನೀಟಾಗಿ ಪೂರ ನಮ್ದು ಇದು ಒಂದು ಲೈನ್ ಕಾಣುತ್ತಲ್ಲ ಕಣ್ಣಿಗೆ, ಆ ಲೈನಿಗೆ ಅಷ್ಟು ಹಚ್ಕೋಬೇಕು. ಮತ್ತು ಹೈಬ್ರೋಸಿಗೆ ಎಲ್ಲಿ ಹೋಗಬಾರ್ದು. ನಾನು ಪೂರ್ತಿ ಇದ್ರಾಗ ಕಂಪ್ಲೀಟಾಗಿ ತೋರ್ಸಾತಿಲ್ಲ, ಬಟ್ ನಾನು ಹೆಂಗೆ ಮಾಡ್ಕೊತೀನಿ ಅಷ್ಟು ತೋರ್ಸಾತೀನಿ. ನನಗೆ ಅಷ್ಟು ಗೊತ್ತಿಲ್ಲ, ಏನೋ ಅನ್ಕೊಳ್ಬೇಡ್ರಿ. ಮೇಕಪ್ ಇದ್ರಾಗ ನನ್ನ ವಿಡಿಯೋ ನೋಡೋರು ಮೇಕಪ್ ಕಲ್ತವ್ರು ಇರ್ತಾರೆ. ಏನಕ್ಕೆ ಅರ್ಧಂಬರ್ಧ ಕಲ್ತು ಹಿಂಗೆಲ್ಲ ಹೇಳ್ತಾಳೆ ಏನೂ ಗೊತ್ತಿಲ್ಲಾರ್ದ, ಅರ್ಧಂಬರ್ಧ ಅಲ್ಲ, ಏನೂ ಕಲ್ತಿಲ್ಲ ನಾನು. ಏನಕ್ಕೆ ಗೊತ್ತಿಲ್ಲಾರ್ದ ಇಷ್ಟೆಲ್ಲ ಹೇಳತ್ತಾಳ ಸುಳ್ಳು ತಪ್ಪು ಅನ್ಕೋಬೇಡ್ರಿ. ನನಗೆ ಹೆಂಗೆ ಗೊತ್ತು ನಾನು ಹಂಗೆ ಹೇಳತ್ತೀನಿ. ತಪ್ಪಿದ್ರೆ ಕ್ಷಮೆ ಇರಲಿ. ಎಷ್ಟೋ ನಾವು ಎಟ್ಲೀಸ್ಟ್ ನಮ್ಮದು ಏನೋ ಒಂದು ಫಂಕ್ಷನ್ ಬಂದ್ರೆ ನಾವು ರೆಡಿ ಆಗ್ತೀವಪ್ಪ, ನಮ್ಮ ಹತ್ರ ಇದಾವು ಅನ್ನೋ ಒಂದು ರೀಸನಿಗೋಸ್ಕರ. ಸೊ ನಾನು ಲೈಟ್ ಕಲರ್ನ ಅಪ್ಲೈ ಮಾಡ್ಕೊಂಡು, ಇನ್ನು ಬ್ರಷ್ನ ಯೂಸ್ ಮಾಡ್ತಾರೆ ಇದಕ್ಕೆ ಐ ಶ್ಯಾಡೋಕ್ಕೆ. ನಾನು ಬ್ರಷ್ ಎಲ್ಲ ಯೂಸ್ ಮಾಡಲ್ಲ. ಬ್ರಷ್ ಎಲ್ಲ ಯೂಸ್ ಮಾಡೋರಿದ್ರೆ ಈ ಥರ ಟ್ಯಾಪ್ ಮಾಡಿರಿ, ಅಂದ್ರೆ ಅದು ನೀಟಾಗಿ ಉದುರು ಬಿಡುತ್ತೆ. ನೆಕ್ಸ್ಟು ಡಾರ್ಕ್ ಕಲರ್ ಹಚ್ಕೊಳತ್ತೀನಿಲ್ಲ ನಾನು, ಡಾರ್ಕ್ ಕಲರ್ನೂ ಅಷ್ಟೇ ಸ್ವಲ್ಪ ನಿಮ್ಮದು ಹೆಂಗಂದ್ರೆ ಸಾರಿಗೆ ಆಲ್ಮೋಸ್ಟ್ ನೋಡ್ರಿ. ಒಂದು ಕ್ರೀಮ್ ಕಲರು, ಒಂದು ಗೋಲ್ಡ್ ಕಲರು, ಸ್ವಲ್ಪ ಸಫ್ರಾನ್, ಈ ಥರ ಕಲರ್ ಎಲ್ಲ ಸಾರಿಗೂ ಇರ್ತಾವೆ. ಹಂಗಾಗಿ ಅದು ಮೇನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೇಕು ಈ ಕಣ್ಣು ಕಾಂಬಿನೇಷನ್ನು. ಸೊ ಈ ಥರ ಮೇಲೆ ಎತ್ತಿ ನೋಡಿದಾಗ ಕರೆಕ್ಟ್ ಕುಂತಿರ್ಬೇಕದು, ಎಲ್ಲೂ ಬೇರೆ ಕಡೆ ಹೋಗಿರ್ಬಾರ್ದು ಹೊರಗೆ. ಅಷ್ಟು ಈ ಕಣ್ಣು ನೋಡಿದ್ರಲ್ಲ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಎಷ್ಟು ನೀವು ನೀಟಾಗಿ ರಬ್ ಮಾಡ್ಕೊತಿರಲ್ಲ ಅಷ್ಟು ನೀಟಾಗಿ ಶೇಡ್ ಆಗುತ್ತೆ. ಎಲ್ಲಿ ಹಚ್ಕೊಂಡಾರ, ಇಲ್ಲೊಂದಿಟ್ಟು ಐತಿ, ಇಲ್ಲೊಂದಿಟ್ಟು ಅರ್ಧಂಬರ್ಧ ಮಾಡ್ಯಾರ ಅನ್ಸಲ್ಲ. ಸೊ ನೋಡ್ತಿರ್ಬೇಕು ಎಷ್ಟು ನೀಟಾಗಿ ಕಾಣತೈತಿ. ಮತ್ತು ಎಲ್ಲೇ ಯಾವುದೇ ಫಂಕ್ಷನಿಗೆ ಹೋದ್ರೆ ಐತಲ್ಲ ಭಾಳ ಒಂಥರ ಹೆಂಗಂದ್ರೆ ಏನಪ್ಪ ಈಕಿ ಬಡ್ಕೊಂಬಂದಾಳ ಅಂತ ಅನ್ಸಲ್ಲ ಯಾರಿಗೂ. ನೋಡಿದ್ರು ಚಂದ ಆಗ್ಯಾಳ, ಮೇಕಪ್ ಮಾಡ್ಕೊಂಡಂಗೂ ಐತಿ, ಮಾಡ್ಕೊಲಾರ್ದಂಗೂ ಐತಿ ಅನ್ಸ್ಬೇಕು. ಇನ್ನು ನಾನು ಯೂಸ್ ಮಾಡೋದು ಗೋಲ್ಡ್ ಶಿಮ್ಮರು. ಈ ಗೋಲ್ಡ್ ಶಿಮ್ಮರ್ ಯಾಕಂತಂದ್ರೆ ಜಸ್ಟ್ ಇಲ್ಲಿ ನಮ್ಮದು ಕರಿಗುಡ್ಡು ಇರುತ್ತಲ್ಲ ಆ ಐಬಾಲ್ ಮೇಲೆ ಜಸ್ಟ್ ಈ ಥರ ಟ್ಯಾಪ್ ಮಾಡಿಬಿಡ್ದು ಅಷ್ಟೇ. ಅದು ಗೋಲ್ಡ್ ಶಿಮ್ಮರ್ ಜಸ್ಟ್ ಹೈಲೈಟಿಗೋಸ್ಕರ. ಇನ್ನು ನೀವು ಬೇಕಿದ್ರೆ ಹೈಬ್ರೋ ಇರುತ್ತಲ್ಲ, ಹೈಬ್ರೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಹೈಬ್ರೋ ಕೆಳಗಿರುತ್ತಲ್ಲ ಒಂದು ಸ್ವಲ್ಪ ಜಾಗ, ಅಲ್ಲಿ ನೀವು ಈಗ ನಾನು ಕ್ರೀಮ್ ಕಲರ್ ಯೂಸ್ ಮಾಡಿದ್ನಲ್ಲ ಫಸ್ಟು, ಅದನ್ನು ಯೂಸ್ ಮಾಡ್ಬೋದು. ಅಂದರೆ ಅದು ಹೈಲೈಟಾಗಿ ಯೂಸ್ ಮಾಡುತ್ತಾ. ಹೈಬ್ರೋನೇ ಸಪ್ರೇಟು ಈ ಥರ. ಈಗ ನಾನು ಐ ಶ್ಯಾಡೋ ಹಚ್ಚಾತೀನಿಲ್ಲ, ಅದ್ರದ್ದೇ ಸಪ್ರೇಟು ಹಂಗೆ ಕಾಣುತ್ತೆ. ನಾನು ಇದ್ರಾಗ ಜಸ್ಟ್ ಒಂದು ವಿಡಿಯೋ ಮಾಡತ್ತೀನಿ, ನೋಡೋಣ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಂಗೆ ಕಮೆಂಟ್ನೊಳಗೆ ಹೇಳ್ರಿ. ನಾನು ಪರ್ಫೆಕ್ಟಾಗಿ ಎಲ್ಲನೂ ಒಂಥರ ಅಂದರೆ ಒಂದು ಮ್ಯಾರೇಜಿಗೆ ಯಾವ ಥರ ಲುಕ್ ಕೊಡಬೇಕು ಅಥವಾ ಎಂಗೇಜ್ಮೆಂಟಿಗೆ ಯಾವ ಥರ ಲುಕ್ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಇನ್ನು ಐಲಿನರ್ನ ಹಚ್ಕೊಳ್ತೀನಿ. ಸೊ ಈ ಐಲಿನರ್ ತೊಗೊಂಡು ಒಂದು 2.5-3 ವರ್ಷ ಆಯ್ತಿಲ್ಲ, 5 ವರ್ಷನೇ ಆಯ್ತು ಅನ್ಸುತ್ತೆ. ಡಿಗ್ರಿ ನಾನು ಸೆಕೆಂಡ್ ಇಯರ್ ಇದ್ನಿ, ಆವಾಗ ತೊಗೊಂಡಿನಿ. ಆ್ಯಕ್ಚುಲಿ ಇದು ಆಗಿರುತ್ತಾ, ಸ್ವಲ್ಪ ನೀರು ಹಾಕ್ಬಿಟ್ರೆ ಮತ್ತೆ ಇದಾಗುತ್ತಾ, ಅದನ್ನ ಯೂಸ್ ಮಾಡ್ತೀನಿ. ನಂಗೆ ಐಲಿನರು ಇಲ್ಲಿ ನೋಡ್ಕೊಂಡು ಹಚ್ಕೊಳಕ್ಕಾಗಲಿಲ್ಲ, ಹಚ್ಕೊಂಡು ಬಂದು ಹೇಳ್ಬಿಡ್ತೀನಿ. ನನಗೆ ಅದು ಕನ್ನಡಿ ಇಲ್ಲಲ್ಲ, ಮೊಬೈಲ್ನಲ್ಲಿ ನೀಟಾಗಿ ಕಾಣಿಸಲ್ಲ. ಯಾವಾಗಲೂ ನೋಡ್ರಿ ಐಲಿನರು ಹಚ್ಕೊಳಕ್ಕೆ ಬರ್ಲಾರ್ದರು ಈ ಐಲಿನರ್ದೊಳಗೆ ಟಿಪ್ ಇರ್ತಲ್ಲ ಮುಂದೆ, ಅದ್ರಾಗ ಐತೆ ಇಲ್ಲ ಅಂದಂಗೆ ತೊಗೊಂಡು ನೀಟಾಗಿ ಹಚ್ಕೊಳ್ಳೋದು. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಯಾವುದೂ ಇಲ್ಲ ಅನ್ನಲ್ಲ. ಸ್ವಲ್ಪ ಯಾವಾಗಲೂ ಲೈಟಾಗಿ ಹಚ್ಕೊಳ್ರಿ, ಕೈನ ಅಗಾಡ್ಸ್ಕೊಬೇಡ್ರಿ. ನಿಮ್ಮ ಕೈ ಗಟ್ಟಿ ಇಟ್ಕೊಂಡು ಹಚ್ಕೊಳ್ರಿ, ನೀಟ್ ಕುಂದಿರುತ್ತಾ. ಸೊ ಒಂದು ಸರಿ ಹಿಂಗೆ ಹರಿಸ್ಕೊಂಬಿಡೋನು, ಇಲ್ಲಾಂದ್ರೆ ಮ್ಯಾಗ ಹತ್ತಿದ್ರೆ ಕಷ್ಟ, ಹೋಗಿಸ್ಕೊಳಕ್ಕಾಗಲ್ಲ. ಮ್ಯಾಗ ಹತ್ತಿದ್ರೆ ಮತ್ತೆ ಇದಾಗುತ್ತೆ. ಇನ್ನು ನಾನು ಲಿಪ್ಸನ್ನ ಮಾಯ್ಶ್ಚರೈಸ್ ಮಾಡ್ಕೊತೀನಿ. ಹೆಂಗಂದ್ರೆ ಈಗ ನಮ್ಮ ಚಳಿಗಾಲಕ್ಕೆಲ್ಲ ಒಡೆದು ಬಿಟ್ಟಿರ್ತಾವಲ್ಲ, ಒಂಥರ ಪೇಂಟ್ ಬಡ್ದಂಗೆ ಆಗಬಾರ್ದು ಅನ್ನೋದಕ್ಕೆ ನೀವು ಲಿಪ್ ಬಾಂಬ್ ಐತಂದ್ರೆ ಲಿಪ್ ಬಾಂಬು, ಸ್ಟ್ರಾಬೆರಿದು ಲಿಪ್ ಬಾಂಬ್ ಐತಿ ನನ್ನ ಹತ್ರ ಅಂದ್ರೆ ಅದನ್ನಾದರೂ ಹಚ್ಕೊಳ್ರಿ. ಇಲ್ಲ ಈ ಥರ ನನ್ನ ಹತ್ರ ವ್ಯಾಸ್ಲೈನ್ ಐತಿ, ಜಸ್ಟ್ ವ್ಯಾಸ್ಲೈನ್ ಇದ್ರೂ ಹಚ್ಕೊಳ್ರಿ, ಅದು ಮಾಯ್ಶ್ಚರೈಸರು. ನಾನು ವ್ಯಾಸ್ಲೈನ್ದು ಲಿಪ್ ಕೇರ್ನ ಹಚ್ಕೊಳತ್ತೀನಿ.
ಅಂದರೆ ಇದು ಕಣ್ಣಿನ ಪಾರ್ಟ್ ಎಲ್ಲ ಮುಗಿಸ್ಕೊಂಡು ಬರೋದ್ರಾಗ ಅದು ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಆಗುತ್ತಾ, ನೀಟಾಗಿ ಲಿಪ್ಸ್ಟಿಕ್ ಕುಂದಿರುತ್ತಾ ಅಂದ ಮತ್ತೇನಿಲ್ಲ. ನೀವು ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಅದರಲ್ಲಿ ಏನು ನಾನು ಬೇಡ ಅನ್ನಲ್ಲ. ಬಟ್ ಲಿಪ್ ಒಂಥರ ಲಿಪ್ ಕೇರ್ ಅಥವಾ ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎಫೆಕ್ಟಿವ್ ಅನಿಸುತ್ತಾ. ಸೊ ಆರ್ತಿದು. ಇನ್ನು ನಾನು ಏನೋ ಮರ್ತೀನಿ ಅನ್ಸತೈತಿ, ಏನಂತ ಗೊತ್ತಾಗವಲ್ದು, ನೋಡೋಣ ಮುಂದೆ ಗೊತ್ತಾಗುತ್ತಾ. ನೆಕ್ಸ್ಟು ಇನ್ನು ಒಂದು ಮಸ್ಕಾರ. ಈ ಮಸ್ಕಾರ ನನಗೆ ಎಷ್ಟು ಫೇವ್ರೇಟ್ ಅಂದರೆ ಅಷ್ಟು ಫೇವ್ರೇಟು. ನನಗೆ ಇಡೀ ಮೇಕಪ್ದೊಳಗೆ ಲಿಪ್ಸ್ಟಿಕ್ಕು ಮಸ್ಕಾರ ಇದ್ರೆ ಸಾಕು, ಏನು ಬೇಡ ಅನಿಸುತ್ತಾ. ನನಗೆ ಎಲ್ಲಾದರೂ ಇಲ್ಲೇ ಹೊರಗೆ ಹೋಗ್ಬೇಕಾದ್ರೂ ನಾನು ಮಸ್ಕಾರ ಹಚ್ಕೊಂಡು ಹೋಗ್ತೀನಿ. ಅಂದ್ರೆ ಅದು ಒಂಥರ ಅದು ಕಣ್ಣಿಂದ ಅಟ್ರ್ಯಾಕ್ಷನ್ನ ಬೇರೆ ಆಗಿಬಿಡುತ್ತಾ. ಮಸ್ಕಾರನ ನಾನು ಇದು ಬ್ಲೂ ಹೆವನದ್ದು ಇದು ಮಸ್ಕಾರ. ಸೊ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ರಿ. ನಂಗೆ ಹಿಂಗೆ ಇದನ್ನು ಮುಂದೆ ನೋಡ್ಕೊಂಡು ಹಚ್ಕೊಳಕ್ಕೆ ಬರೋದು. ನಂಗೆ ಏನಂದ್ರೆ ಇನ್ನೊಂದು ಪ್ರಾಬ್ಲಮ್, ಇದನ್ನ ಹಚ್ಕೋಬೇಕಾದ್ರೆ ಕಣ್ಣ ನೀರು ಜಾಸ್ತಿ ಬಂದುಬಿಡ್ತಾವೆ. ನಂಗೆ ಅದೇ ಪ್ರಾಬ್ಲಮ್ಮು, ಹೆವಿ ಬಂದುಬಿಡ್ತಾವೆ. ಅವಾಗ ಅನ್ಸುತ್ತಾ ನಾನು ಐ ಶ್ಯಾಡೋ ಎಲ್ಲ ಹೋಗುತ್ತೆ, ಇಷ್ಟೊತ್ತನ ಹಚ್ಕೊಂಡಿದ್ದು, ಇಷ್ಟು ರೊಕ್ಕ ಬಿಡೋದೆ, ಇಷ್ಟು ಹೊತ್ತು ಹೋತು, ಹಿಂಗೆಲ್ಲ ಅನ್ಸುತ್ತಾ. ಸೊ ನೀಟಾಗಿ ಆರಿಸ್ಕೊಂಡ್ಬಿಡೋನು. ಮ್ಯಾಲಿಲ್ಲ ಅಂದ್ರೆ ಅದು ರೆಪ್ಪಿ ಹಿಂಗೆ ತೆಗಿತೀವಲ್ಲ, ಮೇಲೆ ಹತ್ತುವಂಥ ಚಾನ್ಸ್ ಇರುತ್ತೆ. ಕೆಳಗೂ ಅಪ್ಲೈ ಮಾಡ್ಕೋಬೋದು ನೀವು. ನಾನು ಅಪ್ಲೈ ಮಾಡ್ಕೊಳ್ಳಲ್ಲ, ಕಾಜಲ್ ಹಚ್ಕೋತೀನಲ್ಲ ಹಂಗಾಗಿ. ಬಟ್ ಇದ್ರಲ್ಲಿ ಕಾಜಲ್ ಹಚ್ಕೊಳ್ಳಲ್ಲ ನಾನು, ಅಂದರೆ ಸ್ವಲ್ಪ ಅದು ವಾಟರ್ ಪ್ರೂಫ್ ಐತಿ. ಲ್ಯಾಕ್ಮಿದು ಯೂಸ್ ಮಾಡ್ತೀನಿ ನಾನು, ಹಿಮಾಲಯದೊಂದು. ಹಂಗಾಗಿ ಅವೆರಡು ಬೇಡ, ಈಗ ವಾಟರ್ ಪ್ರೂಫ್ ಆಗುತ್ತೆ, ಸಿಂಪಲ್ ಅನ್ನೋದಕ್ಕೆ ಬಿಟ್ಟಿನಿ. ನೀವು ಹಚ್ಕೋಬೋದು. ಇನ್ನೊಂದು ಮೇನ್ ರೀಸನ್ ಏನಂದರೆ, ನನ್ನ ಮಕ್ಳಿಗೆ ಹಾಲು ಕೊಡ್ತೀನಲ್ಲ ನಾನು, ಅವರು ನನ್ನ ಮುಖ ನೋಡ್ತಿರ್ತಾರಲ್ಲ, ಆ ಕಣ್ಣಿಂದು ಕಾಜಲ್ ದೃಷ್ಟಿ ಅವ್ರಿಗೆ ತಾಕಬಾರ್ದು ಅಂತಾರೆ. ಹಾಗಾಗಿ ನಾನು ಅದನ್ನು ಇವಾಗ ಡೆಲಿವರಿ ಆದಮೇಲೆ ಅವಾಯ್ಡ್ ಮಾಡೀನಿ. ನಾನು ಏನೋ ಮರ್ತೆ ಅಂತೀನಲ್ಲ, ನಾನು ಪೌಡರ್ ಮರ್ತಿದ್ದೀನಿ, ನನಗೆ ನೆನಪಾಗವಲ್ದು. ನಾನು ಎಷ್ಟು ದಿನ ಆಯ್ತಲ್ಲ, ಲ್ಯಾಕ್ಮಿ ಪೌಡ್ರ್ ಯೂಸ್ ಮಾಡ್ತೀನಿ ನಾನು. ನೀವು ಲೂಸ್ ಪೌಡ್ರ್ನ ಯೂಸ್ ಮಾಡ್ಬೋದು. ಲೂಸ್ ಪೌಡರ್ ಅಂತ ಹೊಡ್ತಾರೆ, ರಗಡ್ ಸಿಗ್ತಾವೆ. ಲ್ಯಾಕ್ಮಿ ಪೌಡ್ರು ನೀವು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಯಾವುದಾದ್ರೂ ಯೂಸ್ ಮಾಡಿರಿ, ಅದು ಚಲೋ ಐತಿ. ನಾನು ಲ್ಯಾಕ್ಮಿದು ಕಾಂಪ್ಯಾಕ್ಟ್ನ ಯೂಸ್ ಮಾಡತ್ತೀನಿ, ಕಾಂಪ್ಯಾಕ್ಟ್ ಪೌಡರ್. ಇದು 2 in 1 ಐತಿ. ಒಂಥರ ಕ್ರೀಮಿದ್ದು ಒಂದು ಐತಿ, ಇನ್ನೊಂದು ವೈಟಿಶ್ ಐತಿ. ಅಂದ್ರೇನು ಒಂಥರ ಹೈಲೈಟ್ರಾಗಿ ಯೂಸ್ ಮಾಡ್ಬೋದು ಇದನ್ನು, ಆ ಥರ ಐತಿ. ಸೊ ನಾನು ಅಂದ್ಕೊಂಡೆ ಏನೋ ಮಿಸ್ ಮಾಡತ್ತೀನಿ ಅಂತ ಅವಾಗಿಂದ ಅನ್ಕೊಳ್ತಿದ್ದೆ. ಬಟ್ ಇವಾಗ ಗೊತ್ತಾಯ್ತು, ಮುಂದೆ ಐತಿ, ನನ್ನ ಕಣ್ಣಿಗೆ ಬಿದ್ದಿಲ್ಲ. ಏನೇ ಆಗಲಿ, ಯಾವುದೇ ಆಗಲಿ, ಹಿಂದೆ ಬಡಿಲಿ ಮುಂದೆ ಬಡಿಲಿ, ಎಷ್ಟೊತ್ತಿದ್ರು ಮಗಕ್ಕೆ ಬೀಳೋದಲ್ಲ. ಸೊ ಏನು ಹೋಗ್ಲಿ ಬಿಡ್ರಿ, ಹಿಂದಾದ್ರೂ ಹಚ್ಕೊಂಡ್ರೆ ನಡಿತೈತಿ, ಮುಂದೆ ಒಂದು ಸ್ವಲ್ಪ ಸ್ಕಿಪ್ ಮಾಡಿ ಹಚ್ಕೊಂಡ್ರೆ ನಡಿತೈತಿ. ಸೊ ಸೂರ್ಯಂದು ಕಿರಣ ಜಾಸ್ತಿ ಬೀಳತೈತಿ, ಯಾಕಂದ್ರೆ ನಾನು ಈವ್ನಿಂಗ್ ಲಾಗ್ ಮಾಡತ್ತೀನಿ. ಸೊ ಸನ್ಸೆಟ್ ಆಗೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಕಾಣತೈತಿ. ಇದು ನಾನು ಲಿಂಕ್ನ ಇದನ್ನೂ ಹಾಕ್ತೀನಿ. ಇದ್ರ ಪ್ರೈಸು ನನಗೆ ಭಾಳ ದಿನ ಆಯಿತು, 1 year ಮೇಲೆ ಆಯ್ತು ಅನ್ಸುತ್ತೆ. ಲಾಸ್ಟ್ ಇಯರ್ ನಾನು ನನ್ನ ಪ್ರೆಗ್ನೆನ್ಸಿ ಫೋಟೋಶೂಟಿಗೋಸ್ಕರ ಅಂತ ತರಿಸಿದ್ನಿ. ಇನ್ನು ಲಾಸ್ಟ್ ಪಾರ್ಟು ಒಂದು ಲಿಪ್ಸ್ಟಿಕ್ಕು. ಇದು ಲ್ಯಾಕ್ಮಿದು ಲಿಪ್ಸ್ಟಿಕ್ಕು. ಇದು ಒಂದು ಬಂದೈತಿ. ಇದ್ರ ಶೇಡ್ ಅಷ್ಟೇ ಹೇಳ್ಬೋದು ನಾನು, 210 ಏನೋ ಎಷ್ಟು ಐತಿದು, S210 ಏನೋ ಐತಿ ಇದ್ರದ್ದು, ಹೋಗೈತದು. ಇನ್ನು ಇದು ಬಂದು ನನ್ನ ಕ್ಯೂಟ್ ಒಂದು ಲಿಪ್ಸ್ಟಿಕ್ ಡಬ್ಬಿ. ಇದನ್ನು ನಾನು ರೆಡಿ ಮಾಡೀನಿ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ನಲ್ಲ, ನಾನು ಕೇಸರಿ ಕುಡಿತಿದ್ನಿ. ಸೊ ಆ ಟೈಮ್ ಒಳಗೆ ಈ ಕೇಸರಿ ಡಬ್ಬಿ ಇಟ್ಟು ಏನು ಮಾಡೋದು ಅಂತ ಅಂದ್ಕೊಂಡು ಒಗಿದ್ದಿರಲಿಲ್ಲ, ಇಟ್ಕೊಂಡಿದ್ನಿ. ಏನಾದರೂ ಹಾಕಿದ್ರೆ ಬರುತ್ತಾ ಅಂದ್ಕೊಂಡು, ಈ ಥರ ಏನಾದರೂ ಪಿನ್ನು ಅಥವಾ ಏನೋ ಎಮರ್ಜೆನ್ಸಿ, ಈಗ ನಮ್ಮ ಕಿವ್ಯಾನದ್ದು ಹಿಂಪಿರಿಕಿ ಏನರ ಹಾಕಿಡ್ಬೋದು ಅಂತ ಇಟ್ಕೊಂಡ್ನಿ. ಬಟ್ ಅದು ಒಂದು ಟೈಮು ಲಿಪ್ಸ್ಟಿಕ್ ಹಚ್ಕೋಬೇಕಾದ್ರೆ ಅದು ಬಿದ್ದುಬಿಡ್ತು, ಒಡೆದ್ಬಿಡ್ತು, ಮುಂದಲ್ದೆಲ್ಲ ಲಿಪ್ಸ್ಟಿಕ್ ಕೆಳಗೆ ಬಿತ್ತು. ಅದನ್ನ ಯಾಕೆ ವೇಸ್ಟ್ ಮಾಡೋದು, ಮೊದಲೇ 300 ಕೊಟ್ಟೇನೋ ಸಮಥಿಂಗ್ ತೊಗೊಂಡಿದ್ನಿ ನಾನು ಲ್ಯಾಕ್ಮಿ, ಅದ್ರೊಳಗೆ ಹಾಕಿ ಪಿಲ್ ಮಾಡೀನಿ. ಸೊ ಹಾಗಾಗಿ ಅದನ್ನ ಯೂಸ್ ಮಾಡತ್ತೀನಿ. ಈಗ ಅದು ಖಾಲಿ ಆಗೋವರೆಗೂ ಇದನ್ನ ಮುಟ್ಟೋದೇ ಇಲ್ಲ ನಾನು. ಏನೀಗ ಇಷ್ಟು ಕಂಜೂಸ್ ಅದ ಅನ್ಕೋಬೇಡ್ರಿ, ನನಗೆ ಯಾವುದು ವೇಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಕಂಜೂಸ್ಗಿಂತ ನಾನು ಹೆವಿ ಖರ್ಚು ಮಾಡ್ತೀನಿ. ನನ್ನ ಗಂಡನ ಅರ್ಧ ದುಡ್ಡು ನಾನೇ ಖರ್ಚು ಮಾಡ್ತೀನಿ, ಅಷ್ಟು ಖರ್ಚು ಮಾಡ್ತೀನಿ. ನನಗೆ ಅನ್ಸುತ್ತೆ ಒಂದೊಂದು ಸಾರಿ, ಓಕೆ ಅಕ್ಷತಾ, ಲಿಮಿಟ್ ಒಳಗಿರು ನಿಂದಲ್ಲ ದುಡ್ಡು ಅನ್ಸುತ್ತಾ. ಬಟ್ ಆಮೇಲೆ ಅನ್ಸುತ್ತಾ, ಇರಲಿ ಬಿಡು, ಮನೆಗೋಸ್ಕರ ಮಾಡ್ತೀನಿ. ಅಂದರೆ ಪರ್ಸ್ನಲಾಗಿ ನನಗೋಸ್ಕರ ನಾನು ಏನು ತೊಗೊಳ್ಳಲ್ಲ. ನಮ್ಮ ಹಸ್ಬೆಂಡ್ ದುಡ್ಡೊಳಗೆ ನಮ್ಮ ಮನೆಗೆ ಅಂತಲೇ ತೊಗೋತೀನಿ ನಾನು. ಒಂಥರ ಕಿಚನಿಗಾಯಿತು, ಬೆಡ್ರೂಮ್ಗಾಯಿತು, ಈ ಥರ ತೊಗೊತೀನಿ. ಇನ್ನು ಲಾಸ್ಟ್ ಬಂದು ಲಿಪ್ ಲೈನರು. ಈ ಲಿಪ್ ಲೈನರು ಒಬ್ಬೊಬ್ಬರು ಸ್ಟಾರ್ಟಿಂಗ ಲಿಪ್ ಲೈನರ್ ಅಂದರೆ ಎಂಡ್ ಇರುತ್ತಲ್ಲ, ಆ ಲಿಪ್ ಲೈನ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಚ್ಕೋತಾರೆ. ಬಟ್ ನಂಗೆ ಅದು ರೂಢ ಇಲ್ಲ. ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಲಾಸ್ಟ್ ಲಿಪ್ ಲೈನರ್ ಹಚ್ಕೊಳ್ಳೋದು. ಒಂದೊಂದು ಸಾರಿ ಲಿಪ್ಸ್ಟಿಕ್ ಏನಾದರೂ ಹೊರಗೆ ಬಂದಿದ್ರೂ ಆ ಲಿಪ್ ಲೈನರ್ ಹಾಕೋತೀವಲ್ಲ,
ಅದ್ರ ಮೇಲೆ ಹಾಕ್ಕೊಂಬಿಟ್ರೆ ಅದೇನು ಬೇರೆ ಅನಿಸಲ್ಲ. ಸೊ ಇವಾಗ ಇನ್ನೊಂದು ಏನಂದ್ರೆ ಟ್ರಿಕ್ಸ್ ಇದನ್ನ ಯಾರು ಯೂಸ್ ಮಾಡ್ಬೋದು ಜಾಸ್ತಿ ಅಂದ್ರೆ, ಈ ತುಟಿ ಸಣ್ಣ ಇರ್ತಾವೆ, ಬಾಯಿ ಸಣ್ಣದಿರ್ತಲ್ಲ ಅಂಥವ್ರು ಚೆಂದ ಯೂಸ್ ಮಾಡ್ಬೋದು. ಇಲ್ಲ ದೊಡ್ಡದು ತುಟಿ ಇರ್ತಾವಲ್ಲ ಒಬ್ಬೊಬ್ಬರು, ಅವ್ರು ಏನು ಮಾಡೋದು ಶಾರ್ಟಾಗಿ ಲೈನ್ ಹಾಕ್ಕೊಂಡು ಅದ್ರೊಳಗೂ ಮಾಡ್ಕೋಬೋದು. ಹಾಗಾಗಿ ಇದು ಒಂಥರ ಒಂದು ಲಿಪ್ ಲೈನರ್, ಇದು ಸ್ವಿಸ್ ಬ್ಯೂಟಿದ, ಐ ಥಿಂಕ್ ಇದು ಸ್ವಿಸ್ ಬ್ಯೂಟಿದ. ಸೊ ಇನ್ನು ನನಗೆ ಏನಂತಂದ್ರೆ ಲಾಸ್ಟ್ ಒಳಗೆ ನಾನು ಒಂದು ಸಿಂಪಲ್ ಒಂದು ಟಿಕ್ಲಿ ಹಚ್ಕೋತೀನಿ, ಮತ್ತು ಇದನ್ನ ಹಾಕ್ಕೋತೀನಿ, ಕುಂಕುಮ ಇಟ್ಕೋತೀನಿ. ನನಗಿದು ಸಿಂಧೂರ ಬೇಕು. ಸೀರೆ ಉಟ್ಕೊಂಡ್ನಿ ಅಂದ್ರೆ ಸಿಂಧೂರ ಹಚ್ಕೋತೀನಿ. ಸೀರೆ ಉಟ್ಕೊಳ್ಳಿಲ್ಲ, ಗೌನು ಕುರ್ತಾ ಹಾಕ್ಕೊಂಡ್ನಿ ಅಂದರೆ ಜಸ್ಟ್ ಒಂದು ಕುಂಕುಮನ ಮಿಡಲ್ ಇಟ್ಕೋತೀನಿ ನಾನು. ಅಂದ್ರೆ ನಂದು ಒಂದು ಏರಣಿ ಆಗುತ್ತಲ್ಲ, ಹಾಗಾಗಿ ಹಿಂಗೆ ಹಚ್ಕೋತೀನಿ. ಇನ್ನು ಲಾಸ್ಟಲ್ಲಿ ಒಂದು ಬ್ಯಾಂಗಲ್ಸು ಮತ್ತು ಇದಕ್ಕೆ ಏನಪ್ಪ ಮ್ಯಾಚಿಂಗಿಗೆ ತಕ್ಕಂಥ ಒಂದಿಷ್ಟು ಸಿಂಪಲ್ಲಾಗಿ ಇಯರಿಂಗ್ಸು, ಒಂದು ಗೋಲ್ಡ್ ಹಾಕ್ಕೊಂಡ್ರೆ ಮುಗೀತು. ಇವಾಗ ಚಳಿಗಾಲಲ್ಲ, ಬಾಡಿ ಲೋಷನ್ ಬೇಕು ಕೈಗೆ. ಯಾಕಂದ್ರೆ ಕೈದು ಮೇಕಪ್ ಏನು ಮಾಡೇ ಇರಲಿಲ್ಲ, ಕೈ ಒಂಥರ ಅಸಹ್ಯ ಕಾಣಬಾರ್ದು ಅನ್ನೋದಕ್ಕೆ ಒಂದು ಕೈಗೆ ನೀವು ಡೈಲಿ ಇನ್ನೊಂದು ಯಾವಾಗಲೂ ಸ್ಕಿನ್ನನ್ನು ಕೇರ್ ತೊಗೊಳ್ರಿ. ಮಾಯಿಶ್ಚರೈಸರು, ಟೋನರು ಮತ್ತು ಸನ್ಸ್ಕ್ರೀನ್ ಎಟ್ಲೀಸ್ಟ್ ಯೂಸ್ ಮಾಡ್ಕೋತ ಬರ್ರಿ. ನಾನು ಫಸ್ಟ್ ಯೂಸ್ ಮಾಡ್ತಿದ್ದು ಇದು ಪತಂಜಲಿ ಅಲೋವೆರಾ ಜೆಲ್ಲು. ಇದು 90 ರುಪೀಸ್ ಏನೋ ಇತ್ತು. ಬಟ್ ಇದು ಆ್ಯಕ್ಚುಲಿ ನಾನು ಮಾಯಿಶ್ಚರೈಸರ್ ಆಗಿ ಅಥವಾ ಪ್ರೈಮರ್ ಆಗಿ ಯಾವತ್ತೂ ಭಾಳ ಯೂಸ್ ಮಾಡಲಿಲ್ಲ. ನಾನು ಹೇರ್ ಸ್ಟ್ರೇಟ್ ಮಾಡೋಕ್ಕನ ಭಾಳ ಯೂಸ್ ಮಾಡ್ಕೊಂಡು ಅದನ್ನು. ಹೇರ್ ಸಿರಮ್, ಇದು ಹೇರ್ ಅಂದರೆ ಹೀಟ್ ಮಾಡ್ತೀವಲ್ಲ ನಾವು, ಅದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಇದ್ರೊಳಗೆ. ಹಂಗಾಗಿ ನಾನು ಅದಕ್ಕೆ ಯೂಸ್ ಮಾಡೀನಿ. ಫೈನಲ್ ಆಗಿ ನಂದು ಮೇಕಪ್ ಮುಗೀತು. ಸೊ ಮೇಕಪ್ ಕಂಪ್ಲೀಟ್ ಆಗೈತಿ. ಹೊರಗೆ ಬಂದು ನೋಡತ್ತೀನಿ. ಲೈಟಾಗಿ ಅನ್ಸುತ್ತಾ ಮೇಕಪ್ ಮಾಡ್ಯಾರನು ಅನ್ಸುತ್ತಾ, ಮಾಡೇ ಇಲ್ಲ ಹಂಗೂ ಅನ್ಸುತ್ತಾ. ಸೊ ಒಂದ್ಸಾರಿ ನಾವು ಹೊರಗೆ ಬಂದು ತೋರ್ಸತ್ತಿದ್ದೆ, ರೂಮ್ ಒಳಗಾದ್ರೆ ಅದು ಕಾಣಿಸುತ್ತಾ. ಸೊ ಈ ಮೇಕಪ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ನ ಕೊಡ್ರಿ. ಹಂಗೆ ಪಕ್ಕದೊಳಗಿರೋ ಬೆಲ್ ಬೈಕನ್ನು ಕೂಡ ಪ್ರೆಸ್ ಮಾಡಿಬಿಡ್ರಿ. ಸೊ ನನ್ನ ಹೊಸ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತಾ. ಇದು ಯಾವ ಥರ ಅಂದ್ರೆ ಸಿಂಪಲ್ಲಾಗಿ ಎಲ್ಲಾದರೂ ಫಂಕ್ಷನ್ ಇತ್ತು ಅಂದ್ರೆ, ಮನೆಯೊಳಗಿತ್ತಂದ್ರೆ ಮಾಡಿಕೊಂಡು ಹೋಗ್ಬೋದು. ನಾನು ದೊಡ್ಡ ಫಂಕ್ಷನಿಗೂ ಹಿಂಗೆ ಹಾಕ್ತೀನಿ ಸೇಮು. ಬಟ್ ನಾನು ಇದು BB ಕ್ರೀಮ್ ಐತಲ್ಲ ಅದನ್ನ ಯೂಸ್ ಮಾಡಲ್ಲ, ಒಂದು ಫೌಂಡೇಶನನ್ನು ಯೂಸ್ ಮಾಡ್ತೀನಿ ನಾನು. ಇದು ಈ ಲುಕ್ಕು. ಸೊ ಇದ್ರ ಲುಕ್ಕು ಬೇರೆ ಕೊಡುತ್ತೆ, ಸ್ವಲ್ಪ ಲೈಟಾಗಿ ಕೊಡುತ್ತಾ. ನೆಕ್ಸ್ಟ್ ಫೌಂಡೇಶನ್ನು ನಂದು ಶೇಡು 230. ನಂದಂತಲ್ಲ, ಆಲ್ಮೋಸ್ಟ್ ಗೋಧಿ ಬಣ್ಣ ಯಾರು ಇರ್ತೀರಿ ಅವರು ಸ್ವಲ್ಪ ಹಿಂಗೆ ಫೌಂಡೇಶನ್ ತೊಗೋಬೇಕು ಅಂದ್ರೆ ಸ್ವಲ್ಪ ನಿಮ್ಮ ಕೈಗೆ ಹಾಕೊಂಡು ನೋಡ್ರಿ. ಹಿಂಗೆ ಮಾಡಿದಾಗ ಸ್ವಲ್ಪ ನಿಮ್ಮ ಕೈಗಿಂತ ಸ್ವಲ್ಪ ಬೆಳ್ಳಗಾಗಬೇಕು, ಆವಾಗ ಮ್ಯಾಚ್ ಆಗುತ್ತಾ. ಈ ಥರ ನಾನು BB ಕ್ರೀಮು ಇದನ್ನ ಯೂಸ್ ಮಾಡ್ತೀನಿ. ಇನ್ನೊಂದು ಬ್ರೀತ್ ಬರುತ್ತೆ, ಅದು 70 ರುಪೀಸ್ ಇಷ್ಟೇ ಬರುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಸೊ ಇಷ್ಟು ನನ್ನ ಮೇಕಪ್ ಯಾವ ಥರ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ನಾನು ಮೇನ್ ಇಟ್ಕೊಳ್ಳೋದೊಂದು, ನನಗೇನು ಗೊತ್ತಾ, ಇಲ್ಲಿ ಗೆಳತೈತಿ, ಇಲ್ಲೈತಿ, ಅದು ಡಾರ್ಕ್ ಇಲ್ಲ, ನಾನು ಡಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಅದನ್ನು. ಸೊ ರೆಡಿ. ಇದೊಂದು ನಂದು ಒಂದು ಸ್ವಲ್ಪ ಮೇಕಪ್ ಅಂದರೆ ಅದು ಐತಿ, ಸುಮ್ಮನೆ ಏನೋ ಚಿಕ್ಕ ಐತೆ ಅನ್ನೋಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಇಟ್ಕೊಂಡ್ರೆ ಹೌದು ಗೆಳತಿ ಅನ್ಕೋಬೇಕು ಇಷ್ಟೇ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.